ಅವರ ಮನಸ್ಸೆಂಬ ಸರ್ಪ ಯಾವ ಹೊತ್ತಿನಲ್ಲಿ ಯಾವ ಹುತ್ತವನ್ನು ಸೇರಿ ಹೊರಬಂದು ಯಾವ ನಾಟಕದಿಂದ ಯಾರನ್ನು ಕಚ್ಚುತ್ತದೆ ಎಂಬ ಅನುಮಾನಕ್ಕೆ ನೋಡಿ, ಶ್ರೀಮಂತರ ಹೆಣ್ಣದ ಮಾತ್ರಕ್ಕೆ ನನ್ನ ಮಾತಿನಲ್ಲಿ ತಪ್ಪು ತಿಳಿಯಬೇಡಿ. ದಯವಿಟ್ಟು ಇವತ್ತು ನೀವು ನನ್ನನ್ನ ರಕ್ಷಣೆ ಮಾಡದೆ ಹೋದ್ರೆ ನಾನು ಬದುಕುವುದಿಲ್ಲ. ನಿನಗೆ ಸಾವಿನ ಹೆದರಿಕೆಯ ರಾಜಶ್ರೀ, ಹುಟ್ಟು ಸಾವನ್ನು ಗೆದ್ದ ನಿಮ್ಮಪ್ಪ ನಿಧಾನಲ್ಲ, ನಿನಗೆ ನಿನ್ನ ರಕ್ಷಣೆಗೆ ಹಣದ ಮತದಿಂದ ರೊಚ್ಚಿ ಗೆದ್ದು ಸಿಕ್ಕವರನ್ನೇ ಕಚ್ಚುತ್ತೇನೆ ಎಂದು ಎಡೆಬಿಚ್ಚಿ ಸ್ವಚ್ಛಿನ ಶಿಖರವನ್ನೇರಿ ನಗುತ್ತಾ ಕುಳಿತಿರುವನಲ್ಲ, ಅದಕ್ಕೆ ನಿನಗೆ ಈ ಸ್ಥಿತಿ ಬಂದವನಿಗಿದೆ. ಆ ಪಾಪಕ್ಕೆ ಯಾರು ಹೊಣೆ? ನಾನಿನ್ನ ಬರ್ತೇನೆ. ನಿಲ್ಲಿ ವಿಶ್ವನಾಥ್, ದಯವಿಟ್ಟು ನನ್ನ ಮಾತಿಗೆ ವಿರೋಧಿಸಿ ನನ್ನ ಕೈ ಬಿಟ್ಟು ಹೋಗಬೇಡಿ. ನಾನಿಲ್ಲಿ ಬರುವ ಮುನ್ನ ಕಲ್ಲಿಗೆ ನನ್ನ ಕಾಲು ತಾಕಿ ನಡೆಯೋದಕ್ಕೆ ನನಗೆ ಶಕ್ತಿ ಕೂಡ ಇಲ್ಲದಂತಾಗಿದೆ. ದಯವಿಟ್ಟು ಇವತ್ತು ನನ್ನ ಮಾನ ಪ್ರಾಣ ಕಾಪಾಡಿದರೆ ನನ್ನ ತಂದೆಗೆ ಹೇಳಿ ನೀವು ಕೇಳಿದಷ್ಟು ಆಸ್ತಿ ಅಂತಸ್ತು ನಾನು ಕೊಡಿಸ್ತೀನಿ. ರಾಜಶ್ರೀ, ಆಸ್ತಿಯ ಆಕ್ರೋಶದಿಂದ ಕಥಕಥನ ಕುದಿಯುತ್ತಿರುವ ನನ್ನ ಹೃದಯದಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಿ ಹೊತ್ತಿಸಬೇಡ. ನಿನ್ನ ಆಸ್ತಿ ಎಂಬ ಬೆಂಕಿಯನ್ನು ನಿನ್ನ ತಂದೆಗೆ ಹೇಳಿ ಕೊಡಿಸುತ್ತಿರುವ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಹರಕು ಚಪ್ಪಲಿಗೆ ಸಮಾನ. ಕಂಡವರ ಆಸ್ತಿಗೆ ನೀವು ಆಸೆ ಪಡುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಏನ್ ಮಾಡ್ಲಿ? ಇಂಥ ಸಂಕಟಕ್ಕೆ ಹೆದರಿ ನಾನು ಹಾಗೆ ಹೇಳಬೇಕಾಯ್ತು ಅಷ್ಟೇ. ನನ್ನ ದಯವಿಟ್ಟು ಕ್ಷಮಿಸಿಬಿಡಿ. ಹೌದು, ನಿನ್ನನ್ನು ಕ್ಷಮಿಸುವ ಸಮಯ ಮುಂದೆ ಬಂದೇ ಬರುತ್ತದೆ. ನಾನಿನ್ನ ಬರ್ತೇನೆ. ವಿಶ್ವನಾಥ್, ಒಂದು ಒಂಟಿ ಹೆಣ್ಣು ಎಂತ ಅಸಹಾಯಕ ಸ್ಥಿತಿಯಲ್ಲಿ ಬಿದ್ದು ನರಳ್ತಾ ಇದ್ರು ಸಹಿತ ನನ್ನ ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಲ್ಲ, ಆ ನಿಮ್ಮ ಸಿಟ್ಟು ಸೇಡು, ಆ ನಿಮ್ಮ ಉದ್ವೇಗ ಎಲ್ಲ ನನ್ನ ಮಾನ ಮರ್ಯಾದೆಗೆ ದಯವಿಟ್ಟು ಎದುರಾಗಿಸಬೇಡಿ. ಇವತ್ತು ನಿನ್ನನ್ನು ರಕ್ಷಣೆ ಮಾಡಲೇಬೇಕು. ಹೌದು, ಹೆಣ್ಣು ಯಾರಾದರೇನಂತೆ, ಒಂದು ಹೆಣ್ಣಿನ ಮಾನ ಕಾಪಾಡುವುದು ನಿಜವಾದ ಗಂಡಿಸಿನ ಧರ್ಮ. ರಾಜಶ್ರೀ, ಬೇಗ ಹೇಳು, ಎಲ್ಲಿ ಅಡಿಗೆಕೊಂಡು ಕುಳಿತಿದ್ದಾರೆ ನಿನ್ನ ಕಾಡಿದ ಚಂಡಲರು? ಬಹುಶಃ ನೀವು ಕೇಳಿದ ತಕ್ಷಣ ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗಿರಬಹುದು. ಹಾಗಾದರೆ ನೀನು ಇಲ್ಲೇ ಕುಳಿತುಕೋ. ನಾನು ಅವರನ್ನು ಹುಡುಕಿ ಅವರ ಎದೆ ಗುಂಡಿಗೆಯನ್ನು ಸೀಳಿ ಅವರ ಬಿಸಿ ರಕ್ತವನ್ನೇ ಕುಡಿದು ಬರುತ್ತೇನೆ. ನಿಲ್ಲಿ ವಿಶ್ವನಾಥ್, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಂತ ನೀವು ಹುಡುಕಿದ್ರು ಸಹಿತ ಅವ್ರು ಯಾರಂತ ಗೊತ್ತಾಗೋದಿಲ್ಲ. ಈಗ ನನ್ನ ಮನೆವರೆಗೂ ಬಿಟ್ಟು ಬಂದ್ರೆ ನನ್ಗಷ್ಟೇ ಸಾಕು. ಹಾಗಾದರೆ ಬನ್ನಿ ನನ್ನ ಜೊತೆ. ನಿಲ್ಲಿ ವಿಶ್ವನಾಥ್, ನಿಮ್ಮ ಗಂಡದೆಯ ಮೇಲೆ ತಲೆ ಇಟ್ಟು ಹೋಗುವಂತ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲ ಅಂತ ಕಾಣುತ್ತೆ. ಶಿವಯೋಗಿ ಸಾರ್ವಭೌಮರ ಸ್ನಾನದ ನೀರಿನಿಂದ ಆ ಯಲ್ಲಮ್ಮ ದೇವಿಯ ಕುಷ್ಠರೋಗ ಮಾಯವಾದಂತೆ ನಿಮ್ಮ ಕೈಗಳ ಸ್ಪರ್ಶದಿಂದ ನನ್ನ ನೋವು ಕೂಡ ಮಾಯವಾಗಿ ಹೋಯಿತು. ನನ್ನ ದಯವಿಟ್ಟು ಕ್ಷಮಿಸಿಬಿಡಿ. ರಾಜಶ್ರೀ, ಏನಿದು ನೀನು ಮಾತನಾಡುತ್ತಿರುವುದು? ಹೌದು ಹೌದು ವಿಶ್ವನಾಥ್, ಈ ನಿಮ್ಮ ವಿಶಾಲವಾದ ಗುಣಕ್ಕೆ ನಾನು ಮನಸೋದು ಹೋಗಿದ್ದೀನಿ. ನೋಡಿ, ಬಡವರ ಗುಣವನ್ನ ನಿಜವಾಗಲೂ ಶ್ರೀಮಂತರು ಈ ನಿಮ್ಮ ಗುಣವನ್ನ ನೋಡಿ ನಮ್ಮಂತ ಶ್ರೀಮಂತರು ತಲೆ ಬಾಗಲೇಬೇಕು. ನನ್ನ ಬಗ್ಗೆ ಇಷ್ಟೊಂದು ಬಣ್ಣ ಹಚ್ಚಿ ಮಾತನಾಡುತ್ತಿರುವಲ್ಲ ರಾಜಶ್ರೀ, ಯಾಕೆ? ಹೌದು
ಹೌದು ವಿಶ್ವನಾಥ್, ನಿಮ್ಮ ಶೌರ್ಯ, ನಿಮ್ಮ ಧೈರ್ಯ, ನಿಮ್ಮ ಸಾಹಸನ ನೋಡ್ತಾ ಇದ್ರೆ ನಾನೆಷ್ಟು ಹಾಡಿ ಹೊಗಳಿದ್ರು ಅದು ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಿಮಗೋಸ್ಕರ ನಾನೀಗ ಒಂದು ಹಾಡು ಹೇಳಿ ನಿಮ್ಮ ಮನೆಗೆ ತಣಿಸ್ತೀನಿ. ಅದು ನಿನ್ನಿಷ್ಟ. ಸರಿ, ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿವಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ. ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಗಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀರು ನೀರು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಓ ಗೆಳೆಯ ನನ್ನ ಒಡೆಯ, ಓ ಗೆಳೆಯ ನನ್ನ ಒಡೆಯ, ನನ್ನ ಬಾಳಿಗೆ ಬೆಳಗಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀಡು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಕನಸಿಲ್ಲವೋ ಕನಸಾಯಿತು, ನೀ ಬಂದು ಬಾಳಲು ಬೆಳಗಾಯಿತು. ಕನಸಿಲ್ಲವೋ ಕನಸಾಯಿತು, ನೀ ಬಂದು ಬಾಳಲು ಬೆಳಗಾಯಿತು. ನನ್ನೊಲವೇ ನೀ ಬಾ, ನನ್ನ ಚೆಲುವೆ ಬಳಿವಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಲಾ 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 ಲಾ. ಲಾ 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 ಲಾ. ಸರಿ, ನಾನೀಗ ಬರ್ತೀನಿ. ಬಾಯ್. ಇವತ್ತಿನ ದಿವಸ ನನ್ನ ಬಗ್ಗೆ ಇಷ್ಟೊಂದು ಬಣ್ಣ ಹಚ್ಚಿ ಮಾಡಿ ಹೋದಾಳಲ್ಲ ಈ ರಾಜಶ್ರೀ. ದೈತ್ಯ ಗುಣದಲ್ಲಿ ಬೆಳೆದಿರೋ ಹೆಣ್ಣು ದೇವ ಗುಣದಲ್ಲಿ ಮಾತನಾಡಿ ಹೋಗಬೇಕಾದರೆ ಇದರಲ್ಲಿ ಏನು ಮೋಸವಿರಲೇಬೇಕು. ಎಲ್ಲ ಮಾಟಗಾರ್ತಿ ಹೆಣ್ಣೆ, ಮಾತಿನ ವೈರಾಗ್ಯವನ್ನು ತೋರಿಸಿ ನಿಮ್ಮ ಭಾವಚಿತ್ರವನ್ನು ಕದ್ದುಕೊಂಡು ಹೋಗಿರುವೆ ಆ ನಿರ್ಲಜ್ಜ. ಹಾವಿಗೆ ಹಾಲು ಉಣಿಸಿ ಬೆಳೆಸಿದರು, ಅದು ತನ್ನ ವಿಷವನ್ನೇ ಕಕ್ಕದೆ ಬಿಡಲಾರದೆಂಬಂತೆ
ನೀನು ಎಷ್ಟು ಪ್ರೀತಿಯಿಂದ ಮಾತನಾಡಿದರೂ ಈ ನಿನ್ನ ಕೆಟ್ಟ ಗುಣ ಬಿಡಲಾರೆ. ನಿನ್ನ ಗರ್ವ ಮುರಿಯದೆ ಬಿಡಲಾರೆ. ಏನು ಉಡಾಳ್ ಹುಡ್ರ ಅದಾರ ಅಂತ ಅಲ್ಲ. ಅವನ ಕಮ್ಮನ ಹುಡುಗ ರಸ್ತೆ ಹಿಡಿದು ಹೋಗಂಗಿಲ್ಲ. ಒಂದ್ ನೋಡ್ರ ಕಣ್ಣು ಹೊಡಿತತಿ, ಒಂದ್ ನೋಡ್ರ ಹಲಕಿ ಸಿತತಿ, ಒಂದ್ ನೋಡ್ರ ಜೊಲ ಸುರಿಸ್ಕೊಂಡೇ ಓಡಾಡ್ತತಿ. ಸಾಕಾಗೈತಿ ನಮಗ. ಇಲ್ಲಿ ಅದು ಹಾಡ್ಕೊಂತಾನೆ ಬರಾಕತ್ತಲ್ಲ. ಬರ್ಲಿ ಬರ್ಲಿ ಬರ್ಲಿ. ರಾಮನಂದಡು ಹನುಮಂತಣ್ಣ ರಾಮನ ಭಕ್ತ ಮನಸ್ಸಿನ ಭವಿಷ್ಯ ಕೇಳೆ ಬಾಬು. ರಾಮನಂದಡು ಹನುಮಂತಣ್ಣ ರಾಮನ ಭಕ್ತ ಹನುಮಂತಣ್ಣ ಮನಸ್ಸಿನ ಭವಿಷ್ಯ ಕೇಳೆ ಬಾಬು. ಏ ವಯಸ್ಸಿನ ಹೆಣ್ಣೆ, ಕಾಟ ಇದ್ರೆ ನೀಟ ಮಾಡ್ತೇವೆ, ದಮ್ ಇದ್ರೆ ರಮ್ಮು ಕೊಡ್ತೇವೆ, ಕರ್ಬೇವು ಇದ್ರೆ ಕರ್ಬೇವಿನ ತಪ್ಪಲಾನು ಕೊಡ್ತೀವಿ, ಕೆಮ್ಮಿದ್ರೆ ನೆಗಡಿ ಆದ್ರೆ ಅಗಡಿ ಮೇಲೆ ಹಾಸಿ ಕರ್ಕೊಂಡು ಬರ್ತೇವೆ, ಮಕ್ಕಳಾಗ್ಲಿಲ್ಲ ಅಂದ್ರೆ ಮಕ್ಕಳು ಬೇರು ಕೊಡ್ತೇವೆ, ಮದುವೆ ಆಗ್ಲಿಲ್ಲ ಅಂದ್ರೆ ಮದುವೆ ಆಗಂಗೂ ಭವಿಷ್ಯ ಹೇಳ್ತೇವೆ. ಓ ರಮ್ ಕೊಡಕ್ ನೀವೇನು ಬಾರ ಅಂಗಡಿ ಇಟ್ಟಿರೇನಿ? ಅಲ್ರಿ ಏ ರಾಮಕುಂಡಡಿ ಭವಿಷ್ಯ ಹೇಳಕತ್ತೀರ ನೀವು? ಭವಿಷ್ಯ ಹೇಳ್ಬೇಕಂತ ನಾ ಓಡಿ ಬಂದೆ ನಾವ. ಹೌದಾ? ದಕ್ಷಿಣ ಎಲ್ಲ ಕೈ ಕೊಡಿ. ವಾ ತೊಟ್ನೆ ಕೈ ಕೊಡ ಅಂದ್ರೆ ಗುರ್ತಿಲ್ಲ ಪರಿಚಿಲ್ಲ ಹೆಂಗ್ ಕೊಡಕ್ ಬರ್ತದೆ? ಅಲ್ಲ ನೀ ಹೇಳುದಾರೆ ಏನು? ಅಲ್ಲ ನನ್ನ ಮದ್ವೆ ಆಗ್ತತೋ ಇಲ್ಲ ಅದನ್ನಾರ ಭವಿಷ್ಯ ಚಂದ ಹೇಳಕ್ ಬರ್ತದ? ನನಗ ಭವಿಷ್ಯ ಹೇಳ್ತೀನಿ ತಾಯಿ. ಇವತ್ತು ಪೂರಾ ನಿನ್ನ ಸಂಪೂರ್ಣ ನಿನ್ನ ಜಾತಕದಾಗ ಏನೈತಿ ಪೂರಾ ಭವಿಷ್ಯ ಹೇಳ್ತೀನಿ. ಖರೆ ಖರೆ ಇರ್ಲಿ. ನಿನ್ನ ಹೆಸರೇನು? ಅಯ್ಯೋ ನನ್ನ ಹೆಸರು ರೂಪಶ್ರೀ ಅಂತಾರಿ. ಆಹಾ ಎಂತ ಸೊಗಸಾದ ಹೆಸರೈತಿ. ಚಂದ ಐತಲ್ಲ? ಎಲ್ಲರೂ ಹಂಗ ಅಂತಾರ ನನಗೆ. ಹೆಸರು ಚಂದ ಐತೆ ಅಂತ. ಹೌದು. ಮದುವೆ ಆಗಿದೆ ನಮ್ಮ ನಿಂದು? ಮದುವೆ ಅಪ್ಪ ಎದಕ್ಕಾರ ಕೇಳ್ತೀವಿ? ಎಷ್ಟ್ ಚಂದದಿಯ. ಚಂದ ಅದನ್ನೇ ಮದ್ವೆ ಯಾರ ಬರ್ಬೇಕ ಬೇಡ ಮುಂದೆ ಒಬ್ರೊಬ್ರು ಬರಬಲ್ರು. ನನ್ನ ಮದ್ವೆ ಕತಿ ಕೇಳಿದ್ರೆ ಹೊಟ್ಟೆ ಸಟ್ಟಾಗ್ತದೋ ಯಪ್ಪ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಕರೆ ಹೌದು. ಇಷ್ಟೊತ್ತಿನ ತನಕ ಇದೊಂದು ಮಾತು ಕರೆಕ್ಟ್ ಹೇಳ್ದೋಡು. ಶಕ್ತಿನೇ ಕಳೆದೋಗೈತೆ ನನಗೆ. ನಮ್ಮ ಅಪ್ಪ ಮದುವೆ ಮಾಡ್ತಾನ, ನಮ್ಮ ಅಪ್ಪ ಮದುವೆ ಮಾಡ್ತಾನ ಅದಕ್ಕಾದ ಅವ ಮದುವೆ ಸುದ್ದಿ ಮುಕ್ಕಂತ ನಾವೇನ ಜಿಪ್ ಜಪ್ ಅನ್ನೋಂಗಿಲ್ಲ. ಎತ್ತು ನಿನ್ನ ಗಾಂಡೀವ. ಗಾಂಡೀವ 3-4 ಗಾಂಡೀವ ಎತ್ತಿ ಸಾಕಾಗೈತೆ ನನಗೆ. ಮೂಲೆ ಕುಂದ್ರಿಸ್ ಬಂದಾನಿ ಅದನ್ನ ಎತ್ತಬೇಕಂತೀನಿ ನೋಡ. ಅದಕ್ಕೆ ನಮ್ಮ ಅಪ್ಪ ನನ್ನಂತೂ ಮದುವೆ ಮಾಡೋದಿಲ್ಲ. ನನ್ನ ಮದುವೆ ಕತೆ ಅಂದ್ರೆ ಬೆಟ್ಟದಂಗೆ ಇಷ್ಟು ದೊಡ್ಡಾಗೈತಿ. ಏ ರಾಮಕುಂಡಡಿ, ನನಗೆ ಬಂದಿರೋ ಕಷ್ಟ ನಿನಗೇನಾರ ಬಂದದಿದ್ರೆ ನಿನ್ನ ಕೈಯಾಗಿರೋ ತಂಬೂರು ಹಿಂಗೆ ಉಲ್ಟಾ ನಿಂತ್ಕೊಬಿಡ್ತೈತಿ. ಆಣಿ ಮಾಡಿ ಹೇಳಕತ್ತನಿ. ನಾನು ಈಗ ತಡ್ಕೊಂಡೇನಿ ಗೊತ್ತನ? ಸ್ವಲ್ಪ ತಡ್ಕೋರಮ್ಮ, ತಡ್ಕೋ. ಇನ್ನೂ ತಡ್ಕೋಬೇಕಾ? 6 ಗಂಟೆ ಮಟ್ಟ ತಡ್ಕೋತಾನಪ್ಪ. ಅದಕ್ಕೂ ಮಿಕ್ ತಡೆಯೋಕೆ ಆಗೋದಿಲ್ಲ. ಚಂದ ಹುಡ್ರಿಲ್ಲ ಕೈ ಮಾಡಿದೇನಪ್ಪ. ನೆಕ್ಸ್ಟ್ ಸಾಲ ನಿಂತೀರ ಮತ್ತೆ ನೀವು ವೇಟಿಂಗ್ನಾಗ. ಆನಂತರ ಇಲ್ಲೇ ಯಾರ ನೋಡಿ ಮದುವೆ ಮಾಡ್ಕೊಬಿಡ್ತಾನೆ. ತಡ್ಕೋಮ್ಮ, ಯಾಕೆ ಬಡ ಮಾಡಕತ್ತೀವಿ? ತಡ್ಕೊಳಕ್ ಆಗೋಲ್ಲ ಯಪ್ಪ. ಎಷ್ಟೋ ತಡ್ಕೊಳ್ಳಿ. ಹೇಳಿ ಇವತ್ತು ನಿನ್ನ ಮದುವೆ ಹೆಂಗೆ ಮಾಡಿ ಇವತ್ತ ನೀವು ಹೇಳಕತ್ತೇನೆ. ಹೌದಾ? ನಮ್ಮ ತ್ರಾಸ ಅರ್ಥ ಮಾಡ್ಕೋಬೇಕ. ಈಗ ಭವಿಷ್ಯ ಹೇಳಕತ್ತಿ ಹೌದಲ್ಲ? ಅಷ್ಟು ಮಾಡ್ಬಿಡ. ನನ್ನ ಕೈ ನೋಡಿ ನನಗೆ ಎಷ್ಟೊತ್ತಿ ಮದುವೆ ಯಾವ ಮದುವೆ ಹೆಂಗದನ ಹುಡುಗ ಅಂತ ಅಷ್ಟು ಹೇಳಿಬಿಟ್ರೆ ನಿನಗೆ ಪುಣ್ಯ ಬರ್ತದಪ್ಪ. ಪುಣ್ಯ ಬರೋದ್ರಲ್ಲಿ ಏನಿದೆ ಅಮ್ಮ? ಎಲ್ಲರಿಗೆ ಒಳ್ಳೇದು ಮಾಡೋದೇ ನಮ್ಮ ಧರ್ಮ. ನದಿ ಮೂಲ, ಋಷಿ ಮೂಲ, ಈ ಹೆಣ್ಣಿನ ಮೂಲ. ಅರ್ಥ ಬೆರ್ತ ಕುಡಿದು ಬಿಟ್ಟೇನೆ. ಕುಡ್ದ ಬಿಟ್ಟಿರಾ? ಇವತ್ತು ನಿನ್ನ ಜಾತಕ ಇವ್ರ ನಾನು ಹೇಳೇ ಕಳ್ಸ್ತೇನೆ ನಿಂದ. ಚಲೋ ಆಯ್ತು ಬಿಡ್ರಿ. ದಕ್ಷಿಣ ಇಡು. ಹಾ ದಕ್ಷಿಣ ಕೊಡ್ತಾನಲ್ಲ. ಎಷ್ಟು ಕೊಡ್ಬೇಕು ದಕ್ಷಿಣೆ? ದಕ್ಷಿಣ ಅಲ್ಲಮ್ಮ, ಅದು ಕೈ ಕೊಡು. ಅವ್ವ ಕೈ ಸುದ್ದಿ ಮಾತ್ರ ಬರಬೇಡಯಪ್ಪ. ನಮ್ಮ ಅಪ್ಪ ಹೇಳ ನಾನು ಏನಾರು ಗುಣ ಮಗಳ ಕೈ ಮಾತ್ರ ಕೊಡಬೇಡ ಅಂದ. ಕೈ ಬಿಟ್ಟ ಕೇಳಿ. ಹರಿ ರಾಮ ಹರಿ ಕೃಷ್ಣ. ಇದ್ರಾಗ ಪೂರಾ ಕೆಟ್ಟಿ ನೋಡಮ್ಮ ನೀ. ಯಾಕ? ನಿಮ್ಮ ಅಪ್ಪ ನೀ ಯಾರಿಗೆ ಕೈ ಕೊಡಬೇಡ ಅಂದಿಂದ ನಿನ್ನ ಕೆಲಸ ಆಗುವಂತ ಸಹಿತ ಬರ್ಗುಸ ಆಗತ್ತ ಅಂತದ್ರಾಗ
ನಿಮ್ಮಪ್ಪನ ಮಾತು ಕೇಳ್ಕೊಂಡು ಕುಂತಂದ್ರ ತಲೆ ಮತ್ತೆ ತಟ್ಟ ಕೈಯಾಗೊಂದು ಜೋಳಿಗೆ ಎಲ್ಲಿ ಕಾಣೆ ಈ ಎಲ್ಲವ್ವ ನಿನ್ನ ಗುಡ್ಡು ಕಾಣೆ ಹಂಗಂತೀರಣ್ಣ ಮತ್ತೆ ಬಿಡಾಕತ್ತೈತಿ. ನಾ ಏನ್ ಮಾಡ್ಬೇಕಂದ್ರೆ ನಾನು ಹೇಳಂಗಾರ ಈಗ ನಾ ಏನ್ ಮಾಡ್ಲಿ ಅಂತ ಕುಂತಂದ್ರ ಮಿಂಚ್ ಹೋದ ಕಾಲ ಚಿಂತೆ ಮಾಡಿದ್ರು ಬರುದಿಲ್ಲ ಹೆಂಗ್ ಜಂಗ್ ಹಿಡಿತೇವಲ್ಲ ನಿನ್ನ ಬಾಳೆ ಎಲ್ಲ ಜಂಗಿನಕ್ಕಿಂತ ಜಂಗ್ ಹಿಡ್ದಕ್ಕ ನೋಡ ಶಾಂತಂ ಪಾಪ ಹಂಗಾಗ್ಬಾರ್ದು ನೋಡ್ರಿ ಈಗ ಕೈ ಕೊಡ್ಬೇಕು ಹೌದಲ್ಲ ಕೊಟ್ಟು ಬಿಡ್ತೇನ್ರಿ ಅದು ನನ್ನ ಕೈ ನೋಡಿ ಚಂದ ಹೇಳ್ಬೇಕ ಮತ್ತ ಹೇಳ್ತಾನಮ್ಮ ಹೇಳ್ತಿರೋದಿಲ್ಲ ತಗೋರಿ ಯಾ ಕೈ ಕೊಡ್ಬೇಕ್ರಿ ಯಾವ್ದಾರ ಒಂದು ಕೊಡು ಯಾವ್ದಾರು ಕೊಡುದು ಏನ್ರಿ ಹೆಣ್ಣು ಮಕ್ಳದ್ ಎಡಗೈ ನೋಡ್ಬೇಕಂತ ಗಂಡು ಮಕ್ಳ ಬಲಗೈ ನೋಡ್ಬೇಕಂತ ಯಾವ್ದಾರ ಕೊಡ ಅಂದ್ರ ಎಡಗೈ ಮುಟ್ಟಿಲ್ಲಮ್ಮ ನಾ ಬಲಗೈ ಮುಟ್ಟಾವ ಹೌದಾ ಹಿಂಗ್ ಕೊಡ್ಬೇಕನ ಉಲ್ಟಾ ಈಗ ತಗೋರಿ ನೋಡಿ ಏನ್ ವಾಂತಿ ಮಾಡ್ತೀರ ನನ್ನ ಕೈಯಾಗ ಈಗಿನ ರಂಬೆನೋ ಈಗಿನ ಓರ್ವಶಿನೋ ಇನ್ನು ಮಾಲಾಸಿರಿನ ಉಮಾಸಿರಿನೋ ಏನಕಿ ನಮ್ಮ ರಚಿತಾರಾಮನು ಇವಳು ಹಡ್ದವ್ವ ಇವಳು ಮೈಯಾಕಿನ ಬಾಳಿಯನ್ನು ತುಂಬಿನೋ ತಾಯಿಯೇ ನನಗೇನು ಒಂದು ಅರ್ಥ ಆಗೋದಲ್ಲ ನನ್ನ ಕೈಯಾಗ ಇಷ್ಟೆಲ್ಲ ಬರೆದು ಬಿಟ್ರ ಒಂದ್ ಅಕ್ಷರನು ಕಾಣವಲ್ಲ ನನಗೆ ಅಲ್ರಿ ಏನ್ ಹೇಳಕತ್ತೀರಿ ನೀವು ಕೈ ಹಿಡ್ಕೊಂಡು ಹಿಂಗ್ತೀರಿ ನಿಂತಿರಲ್ಲ ನೀವೇ ನನ್ನ ಕೈ ಹಿಡಿದ ಭವಿಷ್ಯ ಹೇಳೋರು ಈ ನಿಶಾಗ ಬಿದ್ದು ಸಾಯರ ಭವಿಷ್ಯ ಹೇಳಕತ್ತೇನಮ್ಮ ನೀ ಯಾಕೆ ಸಿಟ್ಟು ಬರ್ತೀಯ ತಪ್ಪು ತಿಳ್ಕೊಬೇಡ ಮತ್ತ ಅವಾಗಿಂದ ನೋಡ್ರ ಸೆಟ ಮಾಡ್ಕೊಂಡು ರೋಗ ಬಂದಾಗ ನುಲಿಯಾಕತ್ತೀರಲ್ಲ ಯಾಕ ಸೆಟೆ ಮನಿ ರೋಗ ಬಂದತನ ಸೆಟ್ ರೋಗಲ್ಲಮ್ಮ ಮತ್ತೇನ? ರೂಪದಿಂದ ಮಂತ್ರ ಪಠಣ ಮಾಡಾಕತ್ತೇನಿ ಅಯ್ಯೋ ಶಿವನ ಹೆಣ್ಣು ಮಕ್ಕಳ ಕೈ ಹಿಡ್ಕೊಂಡು ಹಿಂಗ್ ಹಿಚ್ಕೊಂತ ನಿಂತ್ರೆ ಮಂತ್ರ ಬರ್ತತ್ತ ಇದಕ್ಕ ಏಯ್ ಜೋಕುಮರ ಹಳೆ ಜೋಕುಮರ ನಾನು ನೋಡಾಕತ್ತೇನೆ ನೋಡ ತೊಲಿ ಕಟ್ಟು ಕೊಡಬಾರ್ದು ಒಂದು ಕೊಟ್ಟೆ ಅಂದ್ರೆ ಮಂದೆ ಹೋಗಿ ಜಿಗಿದು ಬೀಳ್ತೀಯ ಮತ್ತ ಏ ಬಿಡ ಕೈನ ಸಾಕು ನೀ ನೋಡಿ ಸಾಕು ಕೈ ಬಿಡ ಮೊದ್ಲು ಹರಿರಾಮ್ ಶ್ರೀರಾಮ್ ಹೆಣ್ಣು ಮಕ್ಕಳು ಕೆಲಸ ಮಾಡಿ ಮನಿದ ಬಾಂಡೆ ತಿಕ್ಕಿ ಅರ್ವಿ ತಿಕ್ಕಿ ಮತ್ ಇನ್ನೇನೇನೇ ತಿಕ್ಕಿ ಕೈಯಾನ ಗೆರಿ ಅಳಿಗೆ ಇರ್ತಾವ ಆ ತಾಯಿ ಇಚ್ಕಾಡಿದ್ರ ಅವು ಗೆರಿ ಮ್ಯಾಲ ಬರುವ ಕೈಯ ಮುರಿಯೋದು ಅದಕ್ಕೆ ಬಹುಶಃ ಹೇಳಕ್ಕೆ ನಮಗೆ ಬರಬ್ಬರಿ ಆಕೈತಿ ನೋಡುವ ಹರೇ ರಾಮ ಹರೇ ಕೃಷ್ಣ ಅವನ್ ಸಾಕ್ಷಿ ಇಟ್ಟೆ ಕೈ ಮುರಿತೀಯ ನೀನು ಹೋಗ್ಲಿ ಬಿಡ ನೋಡ ಕರೆಕ್ಟ್ ಏನಾರ ನನ್ನ ಭವಿಷ್ಯ ಹೇಳಿದ್ರೆ ನಿನಗೆ ದಕ್ಷಿಣೆ ಇಲ್ಲ ಅಂದ್ರ ನನಗ ಶಿಕ್ಷಣ ಮತ್ತ ಮೊದಲು ಕೈ ಕೊಡು ಹಾ ತಗೋ ಮತ್ತೆ ಹಿಚ್ಕಾಕ್ ಹೋಗ್ಬೇಡಪ್ಪ ಚಂದ ನೋಡಿ ಹೇಳು ನರೆಲ್ಲ ಎದ್ದಾವ ಈಗ ನೋಡ್ಕೊ ಹೇಳ ಹಾ ಯಾಕ್ಲೆ ಅಂತ ಕೇಳಕ್ ಒಬ್ಬ ಹೋದ ಅಂತ ತಿಳ್ಕೊ ನೀನು ಹುಲಿಯಾಗಿ ಮೆರೆದಿದ್ದಿ ಹುಲಿಯಾಗಿ ಮೆರೆದಿದ್ದಿ ಹಾ ಹೌದೌದು ಬಿಡ ಯಾರಿಗೆ ಬಗ್ಗಿಲ್ಲ ಏ ಬಗುದಿಲ್ಲ ಬಿಡ ಮಾತಿ ಪುಷ್ಪ ತಪ್ಪುದ ಇಲ್ಲ ನಾ ಹೇಳ್ಬೇಕು ನೀ ಹಿಡಿದಾಟ ಬಿಡಕ್ಕಿಲ್ಲ ಆಹಾ ಕರೆಕ್ಟ್ ಕರೆಕ್ಟ್ ನೀ ಏನಾಗ್ಬೇಕಂತ ದೊಡ್ಡ ಕೇಳ ನನಗ ಕೇಳುವಲ್ ನೀ ಹೇಳು ಯಾಕ ನೀ ಏನಾಗ್ಬೇಕಂತ ನಿನ್ನ ಮನಸ್ಸಿಗೆ ಆಗ್ಬೇಕು ಕೇಳಾಕತ್ತಿ ಅದ ನಾ ಅವ್ನು ಹೇಳು ನನಗ ಕೇಳೋದಿಲ್ಲ ಅಂತ ತಡಿ ಅಂತ ಮತ್ತು ಹಾ ಈಗ ಹೇಳ ಹುಲಿಯಾಗಿ ಹುಟ್ಟಿದ್ದಿ ಹುಲಿಯಾಗಿ ಮೆರೆದಿದ್ದಿ ನೀ ಯಾರಿಗೂ ಬಗ್ಗಕ್ಕೆಲ್ಲ ಸಲ ಹೊಡೆದಕ್ಕೆಲ್ಲ ಹಾ ಬಗ್ಗು ಮಾತಾ ಇಲ್ಲ ನೀ ಹಿಡಿದು ಹಠ ಬಿಡಕ್ಕೆಲ್ಲ ಹಾ ಅಡಿಗೆ ಮನೆ ಅಂತೂ ಮೊದ್ಲ ಸೇರಿಲ್ಲ ಹಾ ಅಡಿಗೆ ಮನೆ ಅಂತೂ ಮೊದ್ಲ ಸೇರ್ದಕ್ಕೆಲ್ಲ ಯಾವ ಹೇಳವ ಅಡಿಗೆ ಮನ್ಯಾಗ ನನ್ನ ಡ್ಯೂಟಿ ಇರೋದು ವಿಷಯ ಅದೆಲ್ಲೋ ರಾಂಗ್ ಆಗಿಲ್ಲ ಅದ್ರಾಗ ನಿಮ್ಮ ಅಪ್ಪನ ಮಾತಂತೂ ನೀನು ಕೇಳೋದೂ ಇಲ್ಲ ಹಾ ಅದಕ್ಕರೆ ಹೌದು ಬಿಡ ಪೊಲೀಸರು ಗಟ್ಟಿ ಬಿಡ್ತಾರೆ ಅದ್ರಾಗ ಯಾರು ಮದುವೆ ಪಟ್ನ ಹೇಳ್ಬಿಡ ಹ್ಞೂ ಇದು ಪರ್ಫೆಕ್ಟ್ ಹೇಳಿ ನೋಡ್ದ ಅಯ್ಯೋ ಅವರ ಪೊಲೀಸರಾತು ಅವ್ರನ್ನ ಸಟ್ಟೆ ಆಗೋದಿಲ್ಲ ಬಿಡ ಆದ್ರೂ ನನ್ನ ಗಂಟು ಬಿದ್ದಾರಲ್ಲ ಅದ್ರಕ್ಕ ಕಾಕಣ್ಣ ಅದಾನ ಒಂದು ಚೂರು ಅಡ್ಡಿಲ್ಲ ಸುಮಾರು ಈಗ ಅದಾನ ಇರ್ಲಿ ನಾ ಮದ್ವೆ ಆಗೋದಾದ್ರೆ ಆ ಕಾಕಣ್ಣ ಪೊಲೀಸ್ ಅದನ್ನೆಲ್ಲ ಅವನೇ ಪಟಾಸ್ಬೇಕು ಮೇಡಮ್ ಹೆಂಗ ಹುಚ್ಚಮ್ಮ ಯಾಕೆ ಅವನು ಮದುವೆ ಆಗ್ಬೇಡ ಅವಾಗ ನಗಮುರ್ಕು ಸುಳಿ ಐತಿ ನಗಮುರ್ಕು ಸುಳಿ ನಗಮುರ್ಕ ಸುಳಿ ಹಂಗಂದ್ರೇನ ನೋಡಮ್ಮ ನಗಮುರ್ಕು ಸುಳಿ ಅಂದ್ರ ಅವ ಎಷ್ಟು ಮಂದಿ ಲಗ್ನಕ್ಕಲ್ಲ ಅಷ್ಟು ಮಂದಿ ಸತ್ತ ಹೋಗ್ತಾರ ಅಯ್ಯೋ ಅಂತದ್ರಾಗ ಈಗ ಮೂರ್ ಲಗ್ನ ಮಾಡ್ಕೊಂಡಿದ್ದಾವ 3 ಮಂದಿ 3 ದಿನಕ್ಕೆ ಗೊಟ್ಟಕ್ಕ ಹೌದಾ ನೀ ಲಗ್ನ ಮಾಡ್ಕೊಂಡ್ರೆ ಮತ್ತೆ ಬೆಳಗ್ಗೆ 6 ಗಂಟೆ ಗೊಟ್ಟಕ್ಕ ಬೇಡ ಬದುಕ್ಬೇಕ ನಾನು ಬದುಕ್ಬೇಕ ನಾ ಸಾಯಿಲ್ಲ ಬಿಟ್ಟ ಪಾಪಣ್ಣಿಂದನೂ ಪಟ್ನ ಹುಡ್ಕೊಂಬಂದ್ ಮದುವಾಗ ನಿನ್ನ ಬಾಳೆ ಎಲ್ಲ ಬಂಗಾರ ಆಗಿ ವರ್ಷ ತುಂಬ ಹುಡ್ದನ 2 ಗಂಟೆ ಮಗ ನಡಿತೀನಿ ಭವಿಷ್ಯ ಹೇಳಕತ್ತೈತಿ ಅವ ಪಾಪೆ ಕುಂತಿರ್ತಾರ ಮಂದಿಯಾಗ ಹೇಳ್ಕೊಂಬಾಡ ಹೋಗಿ ಅವ್ನು ಆ ಪಾಪಿ ಅನ್ನ ಮದುವೆ ಆಗುದ ಏ ಬ್ಯಾಡ ಬಿಡೋ ಮರೆ ಅವನು ಕೈ ಹಿಡಿದ್ರೆ ಹಂಗ ಕಲ್ಲು ಕಂಬ ಹಿಡ್ದಂಗ ಆಗತಿ ನನಗ ಅವ್ನ ಕೈ ಹಿಡ್ದ ಕೈ ನೋವು ಬಂದ್ಬಿಟ್ಟದ ಮರೆ ಅವನೇ ಹಿಡ್ಕೊಂಬ ಅಂತೀಯಲ್ಲ ದಾರ್ಯಾಗ ಹೋಗ್ಬರು ಹೆಣ್ಣು ಮಕ್ಕಳಿಗೆಲ್ಲ ನಿಂತ್ರಲ್ಲಿ ನಿನಗ ಅದಾಗೈತಿ ಇದಾಗೈತಿ ಅಂತ ಇಲ್ಲ ಬರ್ದು ಹೇಳಕತ್ತಿ ಯಾರ್ಲೇ ನೀನು ಏ ಶಟಾಪ್ ಹೇಳಿಸ್ಕೊಂತಾನು ಏ ಅವೇಕಿ
ಇವ ಅವಿವೇಕ್ ನಾನಲ್ಲ ಹೇಳ್ರಿ ನೀವು. ಅಲ್ಲಲೇ ಅವಿವೇಕಿ, ಹಾ ಇಲ್ಲದ ನೋಡ್ರಿ. ಎಲ್ಲ ಹೆಣ್ಮಕ್ಳಿಗೆ ನಿಮ್ಗೆ ಹಾದಾಗೈತಿ ಈದಾಗೈತಿ ಅಂತ ಸುಡುಗಾಡದ ಒಂದು ಬೂದಿ ತೊಗೊಂಬಂದು ಅಡವಿಯಾಗಿನ ಬೇರೆ ತೊಗೊಂಬಂದು ನಿಮ್ಗೆ ಮಕ್ಳು ಹಾಕಾವು ಆದಾಕಾವು ಅಂತ ಹೇಳಕೈತಿ. ಅಲ್ಲಿ ಯಾರ್ಲೇ ನೀನು? ನಿನ್ನ ಹೆಸರೇನ? ಕಂಪ್ಲೇಂಟ್ ಬರೆಯೋದ್ ಬಿಡ್ರಿ, ತಡೀರಿ. ಒಟ್ ಕಡಿ ಕಂಪ್ಲೇಂಟ್ ಬರೆಯೋರಂತ ಅವ ಭವಿಷ್ಯ ಚಂದಾಗ ಹೇಳ್ತಾರೆ. ಒಟ್ ನಿಮ್ ಭವಿಷ್ಯನ ಕೇಳಿಸಿ ಬಿಡ್ರಲ್ಲ ಹಂಗಾರ. ಅವೇನ್ ಭವಿಷ್ಯ ಹೇಳ್ತಾನ ರೂಪ? ಹೇಳುದಿಲ್ಲ. ನೋಡಾಕ ರಾಮ್ ಕುಂಡಣ್ಣ ಕಣ್ಣ ಕಾಣಿಸ್ತಾನ. ನೀ ಎಷ್ಟು ಶಾಣೆ ಆದ ಗೊತ್ತಾಗೈತಿ. ಬಾರ್ಲಿ ಕಡೆ ಈ ಸಾಹೇಬ್ರದ ಬಹುಶಃ ಬರೋಬ್ಬರಿ ಗ್ಯಾರಂಟಿ ಪಕ್ಕ ಹೇಳ್ತಾನೆ. ಹೇಳ್ತಾನಂತ ಕೇಳೇ ಬಿಡ್ರಿ. ನೀಯೇ ಹೇಳ್ತಿಲೇ ಭವಿಷ್ಯ ನಂದ. ಶಟಪ್ ಯು ಶಟಪ್. ಅಲ್ಲಲ್ಲಿ ಏನೋ ರಾಮ್ ಕುಂಡಣ್ಣ ಮಕ್ಕಳ ಹಳದಾಗಿನ ಬೇರೆ ತೊಗೊಂಬಂದು ನಿಮಗೆ ಆದಾಗೈತಿ ಈದಾಗೈತಿ ಅಂತೇಳಿ ಸುಡಗಾಡದ ಬೂದಿ ತೊಗೊಂಬಂದು ಉಗ್ಗಿ ನಿಮ್ಗೆ ಆದಾಕೈತಿ ಈದಾಕೈತಿ ಅಂತ ಹೇಳ್ತೀಯಲ್ಲ. ಎಲ್ಲಿ ನಿನ್ನ ಹೆಸರು? ಮುಂಬರ್ಗಪ್ಪ ರೀ. ನಿಮ್ಮ ಹಿಂಬರಿಕಪ್ಪ ಅಲ್ಲನ? ಅಲ್ರಿ ಹಾ ನಮಸ್ತೆ. ಅದ ಹಾ ಹಿಂಬರ್ಗಪ್ಪ ನಮ್ಮ ಅಪ್ಪನ ಸರ. ನಮಸ್ತೆ. ನಿಮ್ಮ ಅಪ್ಪನ ಹೆಸರು ಎಲ್ಲಿ? ಅದಾರ ಹೆಂಗಲ್ರಿ ಈಗ ಹಿಂಬರ್ಗಪ್ಪ ಅಂತ ಹೇಳಿ. ಎಲ್ಲಿ ಅದು ಹಿಂಬರಿಕಪ್ಪ ಮುಂಬರಿಕಪ್ಪ? ನಿಮ್ಮ ಅಡ್ರೆಸ್ ಎಲ್ಲಿ? ಒಟ್ಟು ಕೆಪ್ಪ ಕೆಪ್ಪ. ಆಟ ತಿಡ್ಡಣ್ಣ ಅವ್ರ ಊರು? 300 ರೀ. ತಾಲೂಕು? 400 ರೀ. ಇಲ್ಲ ಒಂದ್ 500 ಐತಿ ನೋಡ್ರಿ. ಇದೇನ್ಲೇಪ ಆಟ ತಿನ್ನೋರು ಮುಂಬರಿಕಪ್ಪ ಹಿಂಬರಿಕಪ್ಪ? ನಿಮ್ಮದ ಊರ ಬೇರೆ ಐತಲ್ಲೇ? ಯಾವ ನಾಳಿಂದ ಒಪ್ಪಿಸ್ಕೊಂಬಂದಿರ್ಲೆ? ಸಾಹೇಬ್ರ ನಮ್ಮ ನಾಡ ಬೇರೆ ಐತಿ. ನಿಮ್ಮಂತ ಸಾಹೇಬ್ರು ಸಟ್ ನಾಡ್ತ ಆಗುದಿಲ್ಲ. ನಾನು ಬರ್ತೇನೆ. ನಗು ಮುರ್ಕ್ಲಿ ಹಂಗ ಹಾ ಕರ್ದಿಲ್ಲ. ಹೋಗ್ರಿ ಹೋಗ್ರಿ ಹೋಗ್ರಿ. ಹಾ ಹೋಗ್ರಿ ಮರ ಮುಂದೆ ಕರೆಂಟ್ ಕಂಬ ಐತಿ ನೋಡ್ಕೊಂಡು ಹೋಗ್ರಿ. ಮತ್ ಏನ ರೂಪ ನಿನ್ನ ಈ ನೆಚ್ಚಿನ ಪೊಲೀಸ್ ಬಂದ್ರು ಯಾಕೆ ಒಂದ್ ನಮೂನೆ ಇದೆಯಲ್ಲ ಇವತ್ತ? ನೋಡ್ರಿ ಒಟ್ಟ ನನಕ ಮಾತಾಡಕ್ ಬರ್ಬೇಡ್ರಿ. ಯಾಕೋ ತಲೆನೋವು ಹೆಚ್ಚು ಬಂದದ ನನಗ. ಮಾತಾಡ್ಬಿಟ್ರೆ ಸುಮ್ಮನೆ ಹಾದಿ ಹಿಡಿದು ಹೋಗ್ಬಿಡ್ರಲ್ಲ. ಏನ್ ಹೆಚ್ಚಿನ? ನನ್ ಮ್ಯಾಗಿನ ಪ್ರೀತಿ ಒಮ್ಮೆ ನಮ್ಗೆ ಇಷ್ಟ ಕಡಿಮೆ ಆಯ್ತು. ನಾ ಹೇಳಕತ್ತೀನಲ್ಲ ನಿಮ್ಮ ಮ್ಯಾಲ ನನಗೆ ಪ್ರೀತಿ ಇಲ್ಲ ಯಾವುದಿಲ್ಲ. ಒಟ್ಟ ಹೇಳ್ಬೇಕು ಇಷ್ಟನ ಇಲ್ಲ ನನಗೆ. ಅಲ್ಲ ರೂಪ ನಿನ್ನ ಮದುವೆ ಆಗ್ಬೇಕಂತ ಹೇಳಿ 500 ರೂಪಾಯಿ ಕೊಟ್ಟು ಸೀರೆ ತಗೊಂಬಂದನಿ, 300 ರೂಪಾಯಿ ಕೊಟ್ಟು ಬಳಿ ತಗೊಂಬಂದನಿ. ಬರೀ ಒಂದೇ ಕಾಣ್ತದೆ ಕಾಣುವಂದಲ್ಲ. ಇನ್ನೊಂದು 500-600 ರೂಪಾಯಿ ಕೊಟ್ಟು ಕಾಸ್ಲೇನ ಮದುವೆ ಆಗ್ಬೇಕಂತ ಬಂದ. ನೀ ಏನ್ ಹಿಂಗ್ ಮಾತಾಡಕತ್ತಿ? ಏನ್ ಚಿನ್ನ ಬ್ಯಾಡ್ ನನಗೆ. ಒಟ್ನ ನಿಮ್ದು ಯಾವ ಸಾಮಾನು ಬೇಡ ತಗೊಂಡು ಹೋಗ್ಬಿಡ್ರಿ. ನಿಮ್ಗೆ ಒಟ್ಟ ನಿಮ್ಮಲ್ಲಿ ಇಷ್ಟ ಇಲ್ಲ ಅಂದ್ ಹೌದಲ್ಲ. ಅದು ಯಾಕಂದ್ರ ನಿಮ್ಗ ನಗು ಮುರುಕು ಸುಳಿ ಐತಂತ ಅದಕ್ಕೆ ಬ್ಯಾಡ್ ನನಗೆ. ನಗು ಮುರುಕು ಸುಳಿನ? ಹಾ ಅಲ್ಲ ಪಾಪ್ಯ, ಎಲ್ಲಾ ಹಲ್ಕಟ್ಗಿರಿ ನಿಂದಲೇ ಇದು ರೂಪ. ಅವ ಬಂದಿದ್ನಲ್ಲ ಬಂದಿದ್ದ ಅವ ರಾಮ್ ಕುಂಡಳಿ ಅಲ್ಲ, ಮತ್ಯಾರ? ಹಲ್ಕ ನಮ್ಗ ಪಾಪ್ಯ. ಅವ ಅವ್ನ ಮಾತ್ ನಂಬಾಡ್ ನೀನು. ಓ ಅವನು ಎಲ್ಲೋ ನೋಡ್ದಂಗ ಇತ್ತ ನನಗ. ಆದ್ರೂ ಗುರ್ತಿಸಿಕಿಲ್ಲ ನೋಡ್ರಿ. ಈ ಮಾತು ಕರೆಕ್ರೆ ಹೇಳಕತ್ತೀರ ನೀವು? ಕರೆನ ಹೇಳಕತ್ತೇನೆ ರೂಪ. ಬೇಕಂದ್ರೆ ನನ್ನ ಮ್ಯಾಗ ನಿನಗೆ ಭರಸಿಲ್ಲ ಅಂತ ಹೇಳ. ನಮ್ಮ ಇಲ್ಲಿ ಗಂಗೈ ಸ್ವಾಮಿಗಳದಾರ, ಮ್ಯಾಕಡಿಂದ ಕೆಳಮಟ್ಟ ನೋಡ್ಕೊಂಡು ಕರೆಕ್ಟ್ ಆಗಿ ಹೇಳ್ತಾರ. ಹೌದಾ? ಮ್ಯಾಲಿಂದ ಕೆಳಗೆ ನೋಡಿ ಹೇಳ್ತಾರ, ಕೆಳಗಿಂದ ಮ್ಯಾಲ ನೋಡಿ ಹೇಳಲ್ಲನ್ರಿ ಅವ್ರು? ಪ್ರಸಂಗ ಬಂದು ನೋಡ್ತಾರ. ಹೌದನ? ಹಂಗಾರ ಅಲ್ಲೇ ನೋಡ್ಸ್ಕೊಂಡ್ಬಿಡ ನೀಡ್ರಿ. ಹಂಗಾರ ನೀ ಹೆಂಗಂತಿ ಹಂಗ ಹೋಗುನು. ಹಾ ನಡಿ ನಡಿ ಹೋಗುನ. ಮತ್ತೆ ಕೊಡುದು ಕೊಟ್ಟೇ ಇಲ್ಲ ನನಗ. ಸುಗೋರ ರೂಪ ನಿನ್ಗಿಂತ ಹೆಚ್ಚಿಂದ ಐತ್ನಾ? ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಚಂದ ಐತಲ್ಲ? ಇದು ಚಂದನಾರ ತವ ಕೂದಲ. ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನ ಚಂದನರ ತವ ಕೂದಲ. ನಾ ಬರದೇನಂತ ತೆರೆದಿಟ್ಟಿರ್ತಾಳ ಇವರ ಮನೆಯ ಬಾಗಿಲ. ಕೆಂಪನಗನ್ನಾಕಿ ನೆನಪಿಗೆ ಬರುವಾಗಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿವಾಗಿ. ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನ ಚಂದನರ ತವ ಕೂದಲ. ನಡೆದೈತಿ ಸನ್ನಂಗ ಲವ್ ಸ್ಟೋರಿ, ಮನಸ ಕದ್ದಾಳ ಈ ಚೋರಿ. ಹೆಜ್ಜಿ ಕಟ್ಕೊಂಡ ಹೆಜ್ಜಿ ಹಿಡ್ದಾಳ ನೆಲ ಅನ್ನುವಂಗ ಸೋಸ್ವಾರಿ.
ಬರುತ್ತೇರಿ ಗುಣದಾಗ ಅಪ್ಪಟ ಬಂಗಾರ ರೀ ಬಂಗಾರ ವರ್ಣನ ಸಿಂಗಾರಕ್ಕೇನು ಕಡಿಮೆ ಇಲ್ಲದಂಗ ಬೆಳೆದಾಳ್ರಿ ಈಕಿಗೆಲ್ಲ ನೋಡಿದ್ರ ಹುಡುಗಿ ಹುಚ್ಚಾಗುವನು ಒಂದು ಬಗೆ ಈಕಿ ಮೀಡಿ ನೋಡಿದ್ರ ಈಕಿಗೆಲ್ಲ ನೋಡಿದ್ರ ಬೆಲ್ಲ ಕೊಡುವಾಗ ಆಗತೈತಿ ಬಂಗಾರಿ ಹೆಂಗ ಮಾಡಿ ಕೆಂಪನ ಎನ್ನಾಕಿ ನೆನಪಿಗೆ ಬರುವಾಕಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿವಾಗಿ ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಎಣ್ಣ ಚಂದನ ಅರುತವ ಕೂದಲ ನಾ ಹೋಗಿ ಬರ್ತನವ ಇನ್ನ ಹೋಗಿ ಬರ್ರಿ ಇನ್ನ ಪೊಲೀಸ್ ಮಾವ ಅಲ್ಲ ಹೋದೋದ ಹಿಂಗ್ ಬಿಡಿಸ್ಕೊಂಡು ಹೋದ್ರೆ ಬೆಳತಕ್ಕ ಹೆಕ್ಕೊಡ್ಲೆ ನಾನು ತಗೋ ಬರ್ಲ್ಯಾ ಏ ಸುಂದ್ರಿ ಬರ್ಲ್ಯಾ ಮತ್ತೆ ಬರ್ಲ್ಯಾ ಏಯ್ ಮಾತಾಡ ಹಂಗ್ಯಾಕೆ ಮಾಡ್ತಿ ನಾಚಿಗೆ ಅಂತ ನಿನಗೆ ಯಾವಲ್ಲಿ ಆಟಾಟ ನಗರಿ ಧಾರವಾಡ ಹುಡುಗಿ ನನ್ನೂರ ಹುಬ್ಬಳ್ಳಿ ಸರ್ಕಲ್ನ್ಯಾಗ ಯಾವೂರ ಹೌದಾ ಹಿಂದಿಂದ ಬರಬೇಡ ಧಾರವಾಡ ಜೀವನದಾಗ ಕಂಡಿಯಲ್ ನನ್ನಂತ ಹುಡುಗ್ಯಾರ ಹಿಂದಿಂದ ಬರಬೇಡ ಧಾರವಾಡ ಜೀವನದಾಗ ಕಂಡಿಯಲ್ಲ ನನ್ನಂತ ಹುಡುಗ್ಯಾರ ಮೂರ ಬಿಟ್ಟ ನಿಂತಿ ನನ್ನ ಬೆಂಟ ಹತ್ತಿ ಮೂರ ಬಿಟ್ಟ ನಿಂತಿ ನನ್ನ ಬೆಂಟ ಹತ್ತಿ ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತಿ ನಗರಿ ಧಾರವಾಡ ಯಾಗನಿಂದ ಯಾವೂರ ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಜುಬಲಿ ಸರ್ಕಲ್ನ್ಯಾಗ ನಿಂದ ಯಾವೂರ ಹಾ ತಂದೆ ಕರೆಕ್ಟ್ ಮಲ್ಲಿಗೆ ಹೂ ಇನ್ನೊಂದ್ಸಲ ಬರುವ ತರ್ಬೇಕ ಮತ್ತ ಬರ್ಲ್ಯಾ ಬಾಯ್ ಬಾಯ್ ಚಿಕ್ಕಪ್ಪ, ನಮ್ಮ ಚಾಣಾಕ್ಷತೆಯಿಂದ ಇದುವರೆಗೂ ನಾವು ಮಾಡುತ್ತಿರುವ ಕೆಲಸ ನಮ್ಮಂತೆ ಸಾಗಿವೆ. ಯಾಕೆ ಹೊಸ ಇನ್ಸ್ಪೆಕ್ಟರ್ ಬಂದಿರುವನೆಂದು ಅನುಮಾನವೇ? ಹೌದು. ನಿನ್ನ ಭಯದ ಭೀತಿಯನ್ನ ಹರಿದು ಹಾಕಿಬಿಡು ಕರ್ಮೇಂದ್ರ. ನನ್ನ ಹದ್ದಿನಲ್ಲಿ ಇನ್ಸ್ಪೆಕ್ಟರ್ ಅಲ್ಲ, ಆ SP ಬಂದರೂ ಕೂಡ ನಾನು ಹೇಳಿದಂತೆ ಕೇಳಬೇಕು. ಒಂದು ವೇಳೆ ನಾನು ಆ ರೀತಿ ಅವರಿಗೆ ಹೇಳಿ ಹೋಗಿ ಬರ್ತೇನೆ, ಬಟ್ ನಿನ್ನ ಕೆಲಸ ಮಾತ್ರ ನಿಲ್ಲಿಸಬೇಡ. ಒಂದು ವೇಳೆ ಅವರು ನನ್ನ ಮಾತಿಗೆ ಹಿಂಜರಿದರೆ ಅವರನ್ನ ಅಲ್ಲಿಯೇ ಮುಗಿಸಿ ಬಿಡೋಣ. ಓಕೆ ಓಕೆ ಓಕೆ. ದಣ್ಯರ ಯಾಕಲೇ ಹಲ್ಮೆ, ಏನಾಯ್ತು? ಆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಮ್ಮ ಗಾಡಿ ಹಿಡಿದು ಹಾಕಿದನು ದಣಿ. ಏನು ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಮ್ಮ ಗಾಡಿಗಳನ್ನು ಹಿಡಿದು ಹಾಕಿದಾನೆ? ಅವನು ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟು ಬಂದಿರಬೇಕು ನಮ್ಮ ಗಾಡಿಯನ್ನು ಹಿಡಿಯಲಿಕ್ಕೆ? ನಮ್ಮ ದನಿಯರ ಗಾಡಿ ಹಿಡಿಬೇಕಾದ್ರೆ ನಮ್ಮ ಮುಂಡದ ಮೇಲೆ ಎಷ್ಟು ಸ್ಟಾರ್ ಇರ್ಬೇಕಂತಲ್ರಿ ದನಿಯರ?
ಅಪ್ಪಣೆ ದಣಿ. ಭೀಮಾ ಹೋಗಲೇ ಆ ಬಿಡಾರಿ ನನ್ನ ಮಗ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಮ್ಮ ಗಾಡಿಗಳನ್ನೇನೋ ಹಿಡಿದು ಹಾಕಿದ್ದಾನಂತೆ. ಒಳ್ಳೆಯ ಮಾತಿನಿಂದ ನಮ್ಮ ಗಾಡಿಗಳನ್ನ ಬಿಡ್ತಾನೋ ಇಲ್ವೋ ಕೇಳು. ಒಂದು ವೇಳೆ ಅವನು ಬಿಡದೆ ಹೋದರೆ ಅವನನ್ನ ಹೆಡೆಮುರಿಗಟ್ಟಿ ವಾತು ನನ್ನ ಪಾದದಲ್ಲಿಗೆ ತೋವ. ಅಪ್ಪಣೆ ದಣಿ. ಆ ಇನ್ಸ್ಪೆಕ್ಟರ್ ನನ್ನ ಒಂದು ಮಾತಿಗೆ ಗಾಡಿಯನ್ನು ಬಿಡುಗಡೆ ಮಾಡದಿದ್ದರೆ ಒಳ್ಳೆಯದಾಯಿತು. ಇಲ್ಲವಾದರೆ ಅಡ್ಡಗಟ್ಟಿ ತಂದು ನಿಮ್ಮ ಪಾದದ ಮೇಲೆ ಹಾಕದಿದ್ದರೆ ನನ್ನ ಹೆಸರು ಕೊಡ್ಲಿ ಭೀಮನೇ ಅಲ್ಲ. ಬಾಬಲಿ ಭೀಮಣ್ಣವ್ರ ದುಡುಕಿ ಯಾವಾಗಲೂ ಕೆಡಕಕ್ಕೆ ಮೂಲ ಮಾಡಕ್ ಹೋಗ್ಬಿಡ್ರಿ ಅಪ್ಪ. ಜನರ ನಮ್ಮ ಮುಂದಿನ ಕಾರ್ಯಗಳು ಮುಗಿಬೇಕಾದ್ರೆ ಏನಾರ ಮಾಡಿ ಬಿಡ್ರಿ ನಮ್ಮಂತ ಸೆಳೆದುಕೊಳ್ಬೇಕ್ರಿ ಅಪ್ಪ. ಪಶುಪತಿ, ಇದು ನಿನ್ನ ಮುಂದಿನ ವಿಚಾರ. ಅದ್ಯಾವ ದೊಡ್ಡ ಕೆಲಸ ಬಿಡ್ರಿ. 10,000 ಕೊಡಲೆ 20,000 ಕೊಟ್ಟು ಆಶೆ ಹಚ್ಚಿಬಿಡೋಣ. ಅವಾಗ ನೋಡ್ರಿ ನನ್ನ ಪವರ್. ಇದಕ್ಕೇನಂತೀರಿ? ಗುಡ್ ಐಡಿಯಾ ಪಶುಪತಿ, ಗುಡ್ ಐಡಿಯಾ. ಹಾಗಾದರೆ ನೀನೇ ಭೀಮನ ಜೊತೆಯಲ್ಲಿ ಹೋಗಿಬಿಡು. ಸಂಚಿಕಾರಿಕೆ ಅಂತ ಹೇಳಿ 1,000 ರೂಪಾಯಿ ಕೊಟ್ಟು ಅವನಿಗೆ ತಿಳಿ ಹೇಳಿ ಹೇಗಾದರೂ ಮಾಡಿ ನನ್ನ ಮನೆ ಬಾಗಿಲೇ ಬರೋ ಹಾಗೆ ಮಾಡು. ತಗೋ, ಆ ಬೀರಲ್ಲಿ 1,000 ರೂಪಾಯಿ ತೆಗೆದುಕೊಂಡು ಹೋಗು. ಪಶುಪತಿ, ನಮ್ಮ ಸ್ನೇಹದ ವಿಷ ಬೀಜವನ್ನು ಬಿತ್ತಿ ನಮ್ಮ ಗಾಡಿಯನ್ನು ಬಿಡಬೇಕು ಒಂದು, ಇಲ್ಲ ಅವನ ಹೆಣ ಬೀಳಬೇಕು ಒಂದು. ಎರಡರಲ್ಲಿ ಒಂದು ತೀರ್ಮಾನವಾಗಲೇಬೇಕು ಕರ್ಮೇಂದ್ರ. ಆ ತೀರ್ಮಾನದ ತೀರ್ಪನ್ನು ಕ್ಷಣದಲ್ಲಿಯೇ ತೆಗೆದುಕೊಂಡು ಬಿಟ್ಟಿದ್ದರೆ ನಿಮ್ಮ ಬಲಗೈ ಬಂಟ ಜಗವನ್ನೇ ಮೆಟ್ಟಿ ಮೆರೆಯುತ್ತಿರುವ, ಅಡ್ಡಹಾಸದಿಂದ ದಿಟ್ಟತನದಿಂದ ನಡೆಯುವ ಪಟ್ಟಣದ ರಾಜ್ಯನೆನ್ನಿಸಿಕೊಂಡಿರುವ ಆ ನಿಮ್ಮ ಕೈ ಹತೋಟಿಗೆ ಆ ಇನ್ಸ್ಪೆಕ್ಟರ್ ತಂದು ಒಪ್ಪಿಸದಿದ್ದರೆ ನನ್ನ ಹೆಸರು ಕೊಡ್ಲಿ ಭೀಮನೇ ಅಲ್ಲ. ಪಶುಪತಿ, ಬಾ ಇನ್ನು ಹೊರಡೋಣ. ಜಯಶ್ರೀ ಹೇಳಿದ ಪ್ರಕಾರ ಇವನ ಕೊರಳಲ್ಲಿ ಮಚ್ಚೆ. ಆ ಕಲೆಯನ್ನು ನೋಡಿದರೆ ಇವನು ನನ್ನ ಮಗನಂತೆ ಕಾಣುತ್ತಿದೆಯಲ್ಲ. ಹೌದು, ಅವನ ಕಣ್ಣು, ಮೂಗು, ಕಿವಿಗಳನ್ನು ನೋಡಿದರೆ ಇವನು ನನ್ನ ಮಗನೇ. ಹೌದು ಕರ್ಮೇಂದ್ರ, ಮಗನೇ ಕರ್ಮೇಂದ್ರ. ಇದೇನು ಚಿಕ್ಕಪ್ಪ ಈ ತಿರುಕನ ಮಾತು? ನಾನು ತಿರುಕನಲ್ಲಪ್ಪ, ನಾನು ನಿನ್ನ ತಂದೆ. ತಂದೆ? ಪಾಪ ಮುದುಕ, ಎಲ್ಲೋ ನಿನ್ನ ತಲೆ ಭ್ರಮೆಯಾದಂತೆ ಕಾಣುತ್ತದೆ. ಯಾಕೆ ಈಸುನಾಥನು ನಿನ್ನಿಂದ ದೂರವಾದ? ನೀನು ವಿಶ್ವ ದೂರ ಆಗಿಲ್ಲಪ್ಪ, ನೀನು ನನ್ನಿಂದ ದೂರ ಆಗಿದ್ದೀಯ. ಓಹೋ, ಇವನನ್ನು ತನ್ನ ಸ್ವಂತ ಮಗನೆಂದು ಪತ್ತೆ ಹಚ್ಚಿ ಗುರಿಸಲು ಬಂದಿದ್ದಾನೆ ಬಡ ಬಿಕಾರಿ. ಒಂದು ವೇಳೆ ಇವರು ತಂದೆ ಮಕ್ಕಳೆಂದು ಗುರುತಿಸಿಕೊಂಡರೆ ನನ್ನ ಶ್ರೀಮಂತಿಕೆ ಸುಟ್ಟು ಭಸ್ಮವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೇಗಾದರೂ ಮಾಡಿ ತಟ್ಟಿ ಒದ್ದು ಹೊರ ಕಳಿಸಬೇಕು ಈ ಬಡ ಬಿಕಾರಿಯನ್ನ. ಏ ಮುದುಕ, ನನ್ನ ಮನೆಗೆ ಏಕೆ ಬಂದೆಯೋ? ನನ್ನ ಮಗನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ಯಾರು ನಿನ್ನ ಮಗ? ಲೋಕ ಬಡತನದ ಕಿಚ್ಚನಲ್ಲಿ ಒದ್ದಾಡಿ ಹುಚ್ಚರಂತಾಗಿರುವ ನೀನು ಈ ಶ್ರೀಮಂತರ ಮಕ್ಕಳು ಕಂಡ ತಕ್ಷಣ ನನ್ನ ಮಗನೆಂದು ಅಪ್ಪಲು ಬಂದಿರುವೆಯಾ ಮಗನೇ? ಸಿಕ್ಕ ಮಕ್ಕಳನ್ನು ನನ್ನ ಮಕ್ಕಳೆಂದು ಬೊಗಳಿದರೆ
ಇವನನ್ನೇನು ಬಜಾರದಲ್ಲಿ ಬಿಟ್ಟು ಮಾರುವ ಪಶು ಎಂದುಕೊಂಡಿದ್ದೀಯನಲೇ ಬಡವಿಕಾರಿ. ಪಶು ಅಲ್ಲವೋ, ವಿಶ್ವನ ಬೆನ್ನಿಂದ ಜನಿಸಿದ ನನ್ನ ಮಗ, ಎರಡನೇ ಮಗ ಕಾಶಿ. ಬಡವನೆಂದು ಭವದ ಜೀವಿಗಳ ರಕ್ತವನ್ನು ಕುಡಿಯಲಿಕ್ಕೆ ನಿನ್ನ ಮಗನನ್ನು ಹಚ್ಚಿ ಸಾಕಷ್ಟು ಹಣವನ್ನು ಸಂಪಾದಿಸಿಕೊಂಡು ಈಗ ತಿರುಕನಾಕಾರವಾಗಿ ನನ್ನ ಮನೆ ಬಾಗಿಲಿಗೆ ಬಂದು ನನ್ನ ಸ್ವಂತ ಅಣ್ಣನ ಮಗನನ್ನ ನನ್ನ ಮಗನೆಂದು ಹೊಗಳಿ ನಾಟಕ ಮಾಡಿ ನನ್ನ ಶ್ರೀಮಂತಿಕೆಯನ್ನು ಕದಿಯಲು ಬಂದಿರುವೇನಲೇ. ಸುಮ್ಮನೆ ಹೊರಟು ಹೋಗು, ಇಲ್ಲವಾದರೆ ಕುತ್ತಿಗೆಗೆ ಕೈಗೆ ತೊಟ್ಟು ಹೊರಗೆ ತಳ್ಳಿ ಬಿಡ್ತೀನಿ. ಹೊರ ತಳ್ಳಿಸಿ ಮಗನ ಋಣ ಸಂಬಂಧ ಹರಿಯಬೇಡವೋ. ಇವನನ್ನು ಹೆತ್ತ ಕರಳು ಒತ್ತಿ ಹೇಳುತ್ತಿದೆ, ಇವನೇ ನನ್ನ ಮಗನೆಂದು. ಕರ್ಮೇಂದ್ರ ಮಾಯಾ ಮೋಹದ ಬಲೆಯಲ್ಲಿ ಕೆಡುಹಿ ತನ್ನ ಆಶೆಯನ್ನ ಈಡೇರಿಸಿಕೊಳ್ಳಲು ಬಂದಿರುವ ನನ್ನ ಕಡು ವೈರಿಪಾಣಿ ಇದು. ಇದಕ್ಕೆ ಸಾಕ್ಷಿ ಹೂವಿನ ಸುಗಂಧವನ್ನು ಜೇನು ಹುಳುಗಳು ಸಾಲಾಗಿ ಬಂದು ಮಧು ಹೀರಿ ಜೇನು ಗೂಡು ಕಟ್ಟಿದ ಹಾಗೆ ಇವನು ನಮ್ಮ ಶ್ರೀಮಂತಿಕೆಯನ್ನು ಕದಿಯಲು ಬಂದಿರುವ ನನ್ನ ಕಡು ವೈರಿ ಪ್ರಾಣಿ ಇದು. ತಡ ಮಾಡದೆ ಒದ್ದು ಕುತ್ತಿಗೆಯಿಂದ ಕೈಗೊಟ್ಟು ಹೊರ ಹಾಕಿಬಿಡು ಈ ನನ್ನ ಮನೆಯಿಂದ. ಏನೋ ಬಡವ, ಅಂದು ನೀನು ನನ್ನ ಸೂಟ್ ಕೇಸನ್ನು ಹೊಡೆದುಕೊಂಡು ಹೋಗಿ ಅಪರಾಧಿಯಾಗಿ ಮಾಡಿದ್ದಲ್ಲದೆ ಈಗ ಮತ್ತೆ ಅಪರಾಧಿಯಾಗಿ ಮಾಡಬೇಕೆಂದು ಇನ್ನೊಂದು ಹೊಂಚು ಹಾಕಿಕೊಂಡು ಬಂದಿರುವೆಯಾ ಕಪಟ? ಒಳ್ಳೆ ಮಾತಿನಿಂದ ಹೊರಟು ಹೋಗುವೆಯೋ ಇಲ್ಲ ಇಲ್ಲೇ ಒದ್ದು ಸಾಯಿಸಿಬಿಡ. ಒದ್ದು ಸಾಯಿಸಿದರೂ ಬಿದ್ದು ನೆರಳು ಮಣ್ಣು ಸೇರುತ್ತೇನೆ ಮಗನೇ, ಚಿಂತೆ ಇಲ್ಲ. ಆದರೆ ನನ್ನ ಮಾತು ಕೇಳು. ಮುಪ್ಪ ಅವಸ್ಥೆಯಲ್ಲಿ ತಂದೆಯ ಮಗನ ಮುಖವನ್ನು ಕಂಡು ಹರುಷದಿಂದ ನಲಿಯುವ ಈ ಪಾಪಿ ದೇಹಕ್ಕೆ ಒಂದೇ ಒಂದು ಬಾರಿ ಅಪ್ಪ ಎಂದು ಅಪ್ಪಿಕೊಳ್ಳಪ್ಪ, ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಓಹೋ, ಕಣ್ಣೀರು ಹಾಕಿ ಒಳ್ಳೆ ನಾಟಕನ ಮಾಡ್ತೀಯಲ್ಲ. ಅಂದು ನಾನು ನಿನ್ನ ಮನೆಗೆ ಬಂದಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪ್ರೇಮ? ನನ್ನ ಮಗ ಈಸುವನಾಥ ಬಂದರೆ, ಗಂಡುಗಲಿ ಬಂದರೆ ನಿನ್ನ ರಕ್ತವನ್ನೇ ಕುಡಿದು ನಿನ್ನ ಪ್ರಾಣವನ್ನೇ ತೆಗಿತೇನಂತೂ ಹೇಳಿದ ನೀನು ಈಗ ಕಣ್ಣೀರಿನ ನಾಟಕ ಮಾಡಲು ಬಂದಿರುವೆಯಾ? ಅಂದು ನೀನು ನನ್ನ ಮಗನೆಂದು ಅಪ್ಪಿಕೊಂಡಿದ್ದರೆ ಇವನೊಬ್ಬ ನನ್ನ ತಂದೆಯ ಸಮಾನ ಇದ್ದರೂ ಇರಬಹುದೆಂದು ನಂಬುತ್ತಿದ್ದೆ. ಆಗ ನನ್ನ ಹಣವನ್ನು ನಿನ್ನ ಮನೆಯ ತುಂಬ ತುಂಬಿಕೊಂಡು ಈಗ ಈ ಲಾಟ್ರಿ ಲಕ್ಷ್ಮೀ ನಾರಾಯಣನ ಮಗನಿಗೆ ನನ್ನ ಮಗನೆಂದು ಹೇಳುತ್ತಿರುವೆಯಾ? ನಾಚಿಕೆ ಆಗೋದಿಲ್ಲವೇ ನಿನ್ನ ಜನ್ಮಕ್ಕೆ? ಕರ್ಮೇಂದ್ರ, ನಾನು ಯಾವ ರೀತಿಯಿಂದ ನಿನಗೆ ತಿಳಿಸಿ ಹೇಳಿದಂತಿಸಬೇಕೋ ನನಗೆ ತಿಳಿಯದಾಗಿದೆ. ಹಿಂದಾದ ಘಟನೆಯನ್ನು ನೆನಪು ಮಾಡಿಕೊಂಡು ನಿನ್ನ ಮುಂದೆ ಹೇಳಬೇಕೆಂದರೆ ಹೇಳುವಷ್ಟರಲ್ಲಿಯೇ ನನ್ನ ಪ್ರಾಣ ಹಾರಿ ಹೋಗುತ್ತದೆಯಪ್ಪ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ, ರೇಷ್ಮೆ ಹುಳು ಕಷ್ಟಪಟ್ಟು ರೇಷ್ಮೆಯನ್ನು ಸಂಗ್ರಹಿಸಿ ರೇಷ್ಮೆ ಗೂಡು ಕಟ್ಟಿದರೂ ಅದರ ಲಾಭ ಸಿಗುವುದು ಆ ಹುಳುವಿಗಲ್ಲ ಮಗನೇ, ಆ ಹುಳುವನ್ನು ಸಾಕಿದ ಆ ಮಾಲೀಕನಿಗೆ. ಆ ರೀತಿಯಾಗಿದೆಯಪ್ಪ ನಿನ್ನ ಪರಿಸ್ಥಿತಿ. ನೀನೇ ವಿಚಾರಿಸಿ ನೋಡಪ್ಪ. ತಂದೆಯಾದ ನನ್ನ ನಿನ್ನ ರೂಪಕ್ಕೆ ಹೋಲಿಸಿ. ಏನೋ ಭಿಕಾರಿ, ನಿನ್ನ ವೇದಾಂತವನ್ನು ಕೇಳಲಿಕ್ಕೆ ಇದೇನು ಶಾಸ್ತ್ರೀಯ ಮನೆ ಎಂದು ತಿಳಿದುಕೊಂಡಿರುವೆಯಾ? ನನ್ನಂತೆ ನಿನ್ನ ರೂಪವಿರಬೇಕಾದರೆ ನೀನು ನಮ್ಮಪ್ಪನ ಸೂಳೆಯ ಮಗನ? ಕರ್ಮೇಂದ್ರ, ಎಂತ ಉದ್ವೇಗದ ಮಾತನ್ನಾಡಿ ನನ್ನ ಆಯುಷ್ಯವನ್ನು ಕೆಳಗಿಳಿಸಿದೆ. ನೀವು ಹೊಡೆ, ಸಾಕಷ್ಟು ಹೊಡೆ, ಮನಸ್ತೃಪ್ತಿಯಾಗುವವರಿಗೂ ಹೊಡೆ, ಹೆತ್ತ ಕರಳು ಕಿತ್ತು ಹೋಗುವವರಿಗೂ ಹೊಡೆ. ಆದರೆ ನನ್ನ ಮಾತನ್ನು ನಂಬು. ಸ್ಮಶಾನದ ಅಗ್ನಿ ಕುಸಿರಂತೆ ಬೆಳೆದು ನಿಂತ ನೀ ಈ ಮನೆಗೆ ವಿದಾಯ ಹೇಳಿ ನನ್ನ ಜೊತೆ ನನ್ನ ಮನೆಗೆ ಬಂದು ಬಿಡಪ್ಪ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಸರಿಯಾದ ಚಂಡ, ನನ್ನ ಪಾದ ಹಿಡಿಯುವ ಯೋಗ್ಯತೆ ನಿಮಗೆಲ್ಲಿಂದ ಬರಬೇಕು?
ಮಗ ಮಗ ಅಂತ ಕೂಗುತ್ತಿದೆಯಲ್ಲ, ಎಲ್ಲಿದ್ದಾನೆ ಆ ನಿನ್ನ ಮಗ? ದಿನಕ್ಕೊಬ್ಬ ಮಾನವಂತರ ಹೆಣ್ಣು ಮಕ್ಕಳನ್ನು ಶೀಲಗವಿದು ಈ ಜನ್ಮದಲ್ಲಿ ನಾನೇ ಗಂಡುಗಲಿ ಎಂದು ಪೌರುಷದಿಂದ ಹಾರಾಡುತ್ತಿರುವನಲ್ಲ, ಅವನು ನಿನ್ನ ಮಗ. ಈಗೆಲ್ಲ ಅದನ್ನೆಲ್ಲ ಮರೆತು ಮಾನೆಗಡಿಯಾಗಿ ಮತ್ತೊಬ್ಬ ವ್ಯಕ್ತಿಯ ಮಕ್ಕಳಿಗೆ ನನ್ನ ಮಗನೆಂದು ಬೊಗಳುತ್ತಿರುವೆಯಲ್ಲ. ಕೈಲಾಗದ ಮಗನನ್ನು ಮನೆಯಲ್ಲಿಟ್ಟುಕೊಂಡು ಪೌರುಷವಂತವರ ಮಕ್ಕಳಿಗೆ ನನ್ನ ಮಗನೆಂದು ಬೊಗಳುತ್ತಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ನಡೆ ಆಚೆ ನನ್ನ ಮನೆಯಿಂದ. ದೇವ ಶ್ರೀಕೃಷ್ಣ ಪರಮಾತ್ಮ ಎಂತ ಅಗ್ನಿ ಪರೀಕ್ಷೆಗೆ ನೂಕಿದೆಯೋ ತಂದೆ ನನ್ನನ್ನು. ಅಂದು ಅರ್ಜುನನಿಗೆ ಉಳಿಸಿ ಚಿತ್ರಾಂಗದೆಯಿಂದ ದೂರವಿರು ಎಂದು ಆಜ್ಞೆ ಮಾಡಿದಂತೆ ಇಂದು ನನಗೂ ಕೂಡ ಅದೇ ಆಜ್ಞೆ ಮಾಡಿದೆಯಾ ತಂದೆ? ಮುಂದೆ ಮಗ ಬಬ್ರುವಾಹನ ತಂದೆಯನ್ನು ಗುರುತಿಸಿದರು, ತಂದೆ ಮಕ್ಕಳಿಗೆ ಯುದ್ಧ ಮಾಡಿಸಿದಂತೆ ಇಂದು ನನಗೂ ಕೂಡ ಯುದ್ಧವೇ. ಯುದ್ಧದ ಸಂಧಾನವನ್ನು ನಾನೇ ಹಿಂದೆ ಸರಿಸಿ ಮಗನೆಂದು ಅಪ್ಪಿಕೊಳ್ಳಲು ಹೋದರೆ ಮಗನಿಂದಲೇ ಒದಗಿಸುವಂತೆ ಆಜ್ಞಾಪಿಸಿರುವೆಯಾ ತಂದೆ? ಹೇಳು ಕೃಷ್ಣ, ಹೇಳು. ಇವನ ಹೆತ್ತ ತಂದೆ ನಾನೇ ಎಂದು ಒತ್ತಿ ಹೇಳಿದರು ನನ್ನ ನೆತ್ತಿಯ ಮೇಲೆ ಒದಿಸುವ ಇಂಥವರಿಗೆ ನಿನ್ನ ರಕ್ಷಣೆ ಇದ್ದರೆ ಧಿಕ್ಕಾರವಿರಲಿ ಇವರ ಮಾಯಾಶಕ್ತಿಗೆ. ಕರ್ಮೇಂದ್ರ, ಈ ಬಡ ಬಿಕಾರಿ ಬೊಗಳುವ ಮಾತನ್ನ ಏನು ಕೇಳಿಸುತ್ತಾ ನಿಂತಿರುವೆ? ಎದ್ದು ಮೊದಲು ಈ ಮನೆಯಿಂದ ಒದ್ದು ಹೊರ ಹಾಕಿ ಬಿಡು ಬಡ ಬಿಕಾರಿಯನ್ನ. ಹೋಗುತ್ತೇನೆ ಧರ್ಮೇಂದ್ರ, ಹೋಗುತ್ತೇನೆ. ಹೋಗುವ ಮೊದಲು ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ. ಇಷ್ಟೆಲ್ಲ ಅನ್ಯಾಯ ಅಕ್ರಮ ಮಾಡಿದ ನೀನು ಮುಂದೊಂದು ದಿನ ಇದೇ ಕರ್ಮೇಂದ್ರನಿಂದಲೇ ನಿನ್ನನ್ನು ವಧಿಸಿ ಬಡವರ ಬವರಿನಿಂದ ಬಚ್ಚು ಬೆಳೆಸಿಕೊಂಡಿರುವ ಈ ನಿನ್ನ ಹೊಟ್ಟೆಯ ಮೇಲೆ ಕಾಲಿಡಿಸಿ ನಿನ್ನ ರಕ್ತವನ್ನು ಈ ಭೂಮಿಗೆ ಸುರಿಸದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲವಂದು ಬರ್ತೇನೆ, ನೆನಪಿರಲಿ. ಚಿಕ್ಕಪ್ಪ, ಈ ರೀತಿ ಸೊಕ್ಕಿನಿಂದ ಮಾತಿನೋಡಿ ಹೋದ ಇವನನ್ನು ಹಾಗೆ ಬಿಡಬೇಡದಾಗಿತ್ತು. ಹಾಗೆ ಬಿಡಬಾರದೆಂದು ಇವನನ್ನ ಸುಟ್ಟು ಹಾಕಬೇಕಂದ್ರೆ ನನ್ನ ಬಂದೂಕನ್ನ DC ಆಫೀಸ್ನಲ್ಲಿ ರಿನ್ಯೂವಲ್ಗೆ ಕೊಟ್ಟಿದ್ದೇನೆ ಕರ್ಮೇಂದ್ರ. ಮುಂದೊಂದು ದಿನ ಇವರ ತಂದೆ ಮಕ್ಕಳ ಕಥೆಯನ್ನು ಮುಗಿಸಲೇಬೇಕು. ಅಪ್ಪ ಅಪ್ಪ, ಎಲ್ಲ ಹಾಳಾಗಿ ಹೋಯ್ತಪ್ಪ, ಎಲ್ಲ ಹಾಳಾಗಿ ಹೋಯ್ತು. ಯಾಕೆ, ಏನಾಯ್ತಮ್ಮ? ಅಪ್ಪ, ನಾನು ಕಾಲೇಜ್ನಿಂದ ಬರುವಾಗ ಆ ಬಡಪಾಯಿ ವಿಶ್ವನಾಥ ನನ್ನ ಮಾನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಪ್ಪ. ಏನು? ಆ ಬಡ ಬಿಕಾರಿ ವಿಶ್ವನಾಥ ನಿನ್ನ ಮಾನ ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟನೆ? ಎಲೇ ಬಡ್ಡಿ ಮಗನೇ, ಮದದ ಮಂದಹಾಸದಿಂದ ಚಂದ್ರನೇ ನಾನೆಂದು ಚಂದುಳ್ಳ ನನ್ನ ಮಗಳ ಮೇಲೆ ಕೈ ಮಾಡಿದೆಯೇನು ಬಡವ? ನಾನು ನಿಮ್ಮ ತಂದೆ ಮಕ್ಕಳ ಕಥೆಯನ್ನ ಮುಗಿಸದೇ ಬರಲಾರೆ. ಕರ್ಮೇಂದ್ರ, ನೀನು ಬೇಗನೆ ಹೋಗಿ ಭೀಮ ಹಾಗೂ ಪಶುಪತಿಯನ್ನು ಕರೆದುಕೊಂಡು ಅವರ ಮನೆಯ ಕಾಸತ್ತಿರ ನಿಲ್ಲೋ. ನಾನು DC ಆಫೀಸ್ಗೆ ಹೋಗಿ ನನ್ನ ಬಂದೂಕನ್ನು ತೆಗೆದುಕೊಂಡು ಬರ್ತೀನಿ. ಬೇಗನೆ ಅವರ ಮನೆಗೆ ಹೋಗಿ ಅವರೆಲ್ಲರನ್ನು ಸರ್ವನಾಶ ಮಾಡಿ ಶ್ರೀಮಂತನ ಮಗಳ ಮೇಲೆ ಕೈ ಹಾಕಿದವರ ಭಕ್ತಿ ಏನಾಗುತ್ತದೆ ಅಂತ ಈ ಜಗತ್ತಿಗೆ ತಿಳಿಸಿ ಬರೋಣ. ನಾನೇನು ಬರ್ತೀನಿ ಕರ್ಮೇಂದ್ರ. ರಾಜ, ಹೇಗಾಯ್ತು ನನ್ನ ಐಡಿಯಾ? ನಿನ್ನ ಏನೋ ಚೆನ್ನಾಗಿದೆ. ನಮ್ಮ ಕಾರ್ಯಗಳು ಸಫಲವಾಗಿ ಸಾಗಬೇಕಾದರೆ, ನಮ್ಮಿಬ್ಬರ ಅಮರ ಪ್ರೇಮ ಶಾಶ್ವತವಾಗಿ ಉಳಿಯಬೇಕಾದರೆ
ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡವಾಗಿ ನಿಂತಿರುವ ಆ ವಿಶ್ವನಾಥನೊಬ್ಬ ಈಗ ನಿನ್ನ ತಂದೆಯ ಕೈ ಸೇರಿ ಅದ್ಯಾವ ಯಮಲೋಕವನ್ನು ಸೇರುತ್ತಾನೋ ಏನೋ. ಮುಂದೆ ನೋಡುವಂತೆ ನನ್ನ ಕಪಟ ನಾಟಕದ ಕುತಂತ್ರವನ್ನು. ಆ ನಿಮ್ಮ ನಾಟಕದಲ್ಲಿ ನಾನು ಮುಖ್ಯ ಪಾತ್ರ ವಹಿಸಲೇ? ಇದೇನು ಕೇಳುತ್ತಿರುವೆ ರಾಜಶ್ರೀ? ನೀನು ಮುಖ್ಯ ಪಾತ್ರ ವಹಿಸಿದಾಗಲೇ ನಾನು ಸರ್ಪ ಕೊಟ್ಟ ತೀರ್ಪು ನಾಟಕ ಮುಂದುವರಿಯುವುದು. ಆಗ ನೀನೇ ಹೀರೋವಣಿ, ನಾನೇ ಹೀರೋ. ಆಮೇಲೆ ಸಾಗಲಿ ನಮ್ಮಿಬ್ಬರ ರೈಲು ಬಂಡೆ. ಹಾ ಹಾ ರಾಜಶ್ರೀ, ಈಗ ಸುರಿಸು ಒಂದು ಹೊಸ ರಾಗವನ್ನು. ದರಗಳ ಮಾತು ಮೀರಬಹುದೇ? ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಡ್ಡಿಗೆ ನಮ್ಮೂರ ಹೆಣ್ಣಿಗೆ ಗೀತಾಂಜಲಿ ಹಾಲುಗೆನ್ನೆಗೆ ಬರೆಗಡ್ಡಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ಕೊಂಡು ಹೆಣ್ಣಿಗೆ ಬಾಳೆರೆದ್ದಿಗೆ ನಮ್ಮೂರ ಹೆಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ ಬಾಳೆಗಡ್ಡಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ಕೊಂಡು ಹೆಣ್ಣಿಗೆ ಬಾಳೆರೆದ್ದಿಗೆ ನಮ್ಮೂರ ಹೆಣ್ಣಿಗೆ ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನ ನಿನ್ನಂದ ಚಂದ ತೋರಲು, ಮಂಜಾಗಲೇನ ನಿನ್ನ ಕೋಪ ತಪ್ಪು ಮಾಡಲು, ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ ಮನಸ್ಸು ಕೊಡಲು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲುಗೆಡ್ಡೆಗೆ ಬಾಳೆಗಡ್ಡೆಗೆ ನಮ್ಮೂರ ಹೆಣ್ಣಿಗೆ ದೇವನಿ ನಿನ್ನ ನಗು ಹೀಗೆ ಇದ್ದರೆ, ಕೋಲ್ಮಿಲ್ದು ಹೂಗಡಿ ನಿನ್ನ ಮಾತು ಕೇಳುತ್ತಿದ್ದರೆ, ಸಾಗರ ನಿನ್ನ ಭಾವ ಹೀಗೆ ಇದ್ದರೆ, ಓಡದೆ ನೀನು ಜಿಂಕೆಯಾದೆ, ಹಾರದೆ ನಾನು ಹಕ್ಕಿಯಾದೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಲ 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 ಲ.
ಸೇಡಿಗಾಗಿ ದಡ್ಡನಾಗುತ್ತಿರುವ ಈಶ್ವ, ಇನ್ನು ಕೆಲವೇ ನಿಮಿಷಗಳಲ್ಲಿ ಕೈದಿಯಾಗಿ ಬಂದು ಬೀಳುವೆ ಈ ಕರ್ಮೇಂದ್ರನ ಮಾಯಾಚಾಲದ ಪಂದರದಲ್ಲಿ. ವಿಶ್ವ, ಮಾಯ ಮೋಹಿನಿಯರ ಹೂತೋಟದಲ್ಲಿ ದುಂಬೆಯಾಗಿ ಹಾರಾಡಿ ಆ ರಂಬಿಯರನ್ನು ವಿಳಂಬಿಸುವಾಗಿ ನಿನಗೆಂತ ತಿಳಿಯುತ್ತದೆ ಈ ಕರ್ಮೇಂದ್ರನ ಕಾರಸ್ಥಾನ? ಯೇಸ್ವಾ, ನಾ ಬಯಸಿದ ನಿನ್ನ ತಂಗಿಯನ್ನು ಎಂದೋ ನನ್ನ ವೈರಿ ಜೈರಾಮನಿಗೆ ಕೊಟ್ಟು ಮದುವೆ ಮಾಡಿರುವೆ ಎಂದಾಗ ಅಂದೇ ಸಿಡಿಲು ಹತ್ತು ಉರಿಯುತ್ತಿದೆ ನನ್ನ ಅಂಗಾಂಗಗಳು. ಆ ಉರಿ ಎತ್ತಿ ಉರಿಯುವ ಅಂಗಾಂಗಗಳು ನಂದಬೇಕಾದರೆ ನಿನ್ನ ತಂಗಿ ರಾಜೇಶ್ವರಿಯ ಶೀಲವನ್ನು ನೊಂಗಿ ನೀರು ಕುಡಿದು ನಿನ್ನ ಕಾರ್ಯವು ಬಯಲು ಆದಾಗಲೇ ಅದೇ ರಾಜೇಶ್ವರಿಯಿಂದ ನಿನಗೆ ಯಮನ ದಾರಿಯನ್ನು ತೋರಿಸಿ ಅವರಪ್ಪನಿಂದ ಸರ್ಪಕ್ಕೆ ಕರಾಳ ಸರ್ಪವಾಗಿ ನಿಮ್ಮೆಲ್ಲರನ್ನು ಕೊಲೆಗೈದು ನಿಮ್ಮ ಸರ್ವಾಸ್ತಿಯನ್ನು ನಾನು ಪಡೆಯಕೊಳ್ಳದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ.